ಇಲ್ಲಿ ತನಕ ದುರ್ಯೋಧನ ಯಾರೆಲ್ಲ ಪಾಂಡವರ ಸೈನ್ಯದಲ್ಲಿ ಮಹಾವೀರರಿದ್ದಾರೆ ಅಂತ ದ್ರೋಣಾಚಾರ್ಯರಿಗೆ ಪರಿಚಯಿಸಿದ. ಈಗ ತನ್ನ ಸೈನ್ಯ ಕೌರವರ ಸೈನ್ಯದಲ್ಲಿ ಯಾರೆಲ್ಲ ಅತೀರಥ ಮಹಾರಥಿಗಳು ಇದ್ದಾರೆ ಅಂತ ದ್ರೋಣರಿಗೆ ಹೇಳ್ತಾ ಹೋಗ್ತಾನೆ. ನೋಡ ಬನ್ನಿ. ಅಧ್ಯಾಯ 1 ಶ್ಲೋಕ 8. ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂ ಜಯಃ ಅಶ್ವತ್ಥಾಮ ವಿಕರ್ಣಶ್ಚ ಸೌಮದತ್ತಿಸ್ತತೈವ ಚ. ಅಂದರೆ ಇಲ್ಲಿ ತಾವುಗಳಿದ್ದೀರ ದ್ರೋಣಾಚಾರ್ಯರು, ಭೀಷ್ಮರಿದ್ದಾರೆ, ಕರ್ಣ ಇದ್ದಾನೆ, ಹಾಗೆ ಅಶ್ವತ್ಥಾಮ, ವಿಕರ್ಣ ಮತ್ತು ಸೋಮದತ್ತನ ಮಗನಾದ ಭೂರಿಶ್ರವ ಇದ್ದಾನೆ. ಇವರೆಲ್ಲ ಯಾವಾಗಲೂ ಯುದ್ಧದಲ್ಲಿ ಸೋತೆ ಇಲ್ಲ, ಎಲ್ಲ ಬಲಶಾಲಿಗಳು ಮತ್ತು ವಿಜಯಿಗಳಾದವರು ಅಂತ ಪರಿಚಯ ಮಾಡ್ತಾ ಇದ್ದಾನೆ. ದುರ್ಯೋಧನ ಮುಂದಿನ ಶ್ಲೋಕದಲ್ಲಿ ಕಂಟಿನ್ಯೂ ಮಾಡಿ ಹೇಳ್ತಾನೆ. ಅಂದರೆ ಅಧ್ಯಾಯ 1 ಶ್ಲೋಕ 9. ಅನ್ಯೇ ಚ ಬಹವಃ ಶೂರಾ ಮದರ್ಥೇ ತ್ಯಕ್ತ ಜೀವಿತಾಃ ನಾನಾ ಶಸ್ತ್ರಪ್ರಹರಣಾಃ ಸರ್ವೇ ಯುದ್ಧ ವಿಶಾರದಃ. ಹಾಗಂದರೆ ನನಗಾಗಿ ಪ್ರಾಣವನ್ನೇ ಕೊಡೋಕ್ಕೆ ಸಿದ್ಧ ಇರೋರು ಇದ್ದಾರೆ ನನ್ನ ಕಡೆ. ಹಾಗೆ ಅನೇಕ ಮಂದಿ ವೀರರಿದ್ದಾರೆ, ಅವರೆಲ್ಲ ಕೂಡ ವಿವಿಧ ಅಸ್ತ್ರ ಶಸ್ತ್ರಗಳನ್ನು ಹೊಂದಿರೋರಾಗಿದ್ದಾರೆ, ಎಲ್ಲ ಯುದ್ಧ ವಿಶಾರದರು ಅಂತ. ಅಂದರೆ ಯುದ್ಧ ವಿಜ್ಞಾನದಲ್ಲಿ ತುಂಬ ಅನುಭವ ಇದೆ, ಹಾಗೆ ನಿಪುಣರು ಕೂಡ ಅಂತ.